ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ದಂಧೆಯ ಆರೋಪ ನ್ಯಾಯಾಧೀಶರ ಮುಂದೆ ಶಾಸಕ ಪಪ್ಪಿ ಹಾಜರ್. ಮತ್ತೆ 15 ದಿನ ಕಸ್ಟಡಿಗೆ ಕೇಳಿದೆ ಇಡಿ. ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರ ನೀಡ್ತಾ ಇಲ್ಲ. ವಿಚಾರಣೆ ಇನ್ನೂ ಆಗಬೇಕಾಗಿದೆ, ಹಿಂಗಾಗಿ ಕಸ್ಟಡಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದೆ ಇಡಿ. 15 ದಿನ ಕಸ್ಟಡಿಗೆ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಕಾರಣ ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರವನ್ನು ನೀಡ್ತಾ ಇಲ್ಲ. ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ. ಸ್ವಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ. ಇಡಿ ಪರ ವಕೀಲ ಪ್ರಮೋದ್ ಚಂದ್ರ ಈ ರೀತಿ ವಾದ ಮಂಡಿಸಿದ್ದಾರೆ. ಕೆಲಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಗೊತ್ತು ಅಂತಾನು ಹೇಳ್ತಾ ಇಲ್ಲ, ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ, ಸ್ವಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ, ಅವರು ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಇನ್ನೂ 15 ದಿನಗಳ ಕಸ್ಟಡಿಯ ಅಗತ್ಯ ಇದೆ ಅಂತ ಹೇಳಿ ಇಡಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಈಗ ಸದ್ಯ ಕೆಲ ಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ವೀರೇಂದ್ರ ಪಪ್ಪಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಮತ್ತು ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇನ್ನೂ 15 ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದೆ. ಏನಾಗ್ಬೋದು? ಎಸ್ ಶ್ರೀಪಾದ್, ಬೆಟ್ಟಿಂಗ್ ಆರೋಪ ಪ್ರಕರಣ ಹಿನ್ನೆಲೆ ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿ ಅವರನ್ನ ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇತ್ತು. ಸುಮಾರು 6 ದಿನಗಳ ಕಾಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಇವತ್ತಿಗೆ ಈ ಒಂದು ಕಸ್ಟಡಿಯ ಅವಧಿ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಅವರನ್ನು ಒಪ್ಪಿಸಲಾಯಿತು. ಅವರಿಗೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅಲ್ಲಿ ಇಡಿ ಪರ ವಕೀಲರಾಗಿರುವಂಥ ಪ್ರಮೋದ್ ಅವರು ಸುದೀರ್ಘವಾದಂಥ ವಾದ ಮಂಡನೆ ಮಾಡಿದ್ರು. ಪ್ರಮುಖವಾಗಿ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ಬಹುತೇಕವಾದಂಥ ಒಂದು ಆರೋಪಗಳಂತಂದರೆ ಅವರು ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ, ಅಂದರೆ ಸ್ಪಂದಿಸ್ತಾ ಇಲ್ಲ, ಉತ್ತರಗಳನ್ನ ಕೊಡ್ತಾ ಇಲ್ಲ. ಜೊತೆಗೆ ಅವರ ಸ್ವಇಚ್ಛೆ ಹೇಳಿಕೆ ಅಂತ ಏನು ಹೇಳ್ತೀವಿ, ಅಂದರೆ ಆ ಆರೋಪಿಗೆ ಆ ಒಂದು ನಡೆದಂಥ ಘಟನೆಗಳ ಬಗೆಗೆ, ಅವರ ಮೇಲೆ ಬಂದಂಥ ಆರೋಪಗಳ ಬಗೆಗೆ ಏನು ಹೇಳ್ತೀರಿ ಅನ್ನುವಂಥ ಕೆಲವು ಬೇಸಿಕ್ ಪ್ರಶ್ನೆಗಳಿರ್ತಾವಲ್ಲ, ಆ ಒಂದು ಹೇಳಿಕೆಯನ್ನು ಪಡೆದುಕೊಂಡಿರ್ತಾರೆ. ಆ ಹೇಳಿಕೆಗೂ ಕೂಡ ಅವರು ಸರಿಯಾದಂಥ ಸಹಿ ಮಾಡ್ತಾ ಇಲ್ಲ, ಸ್ಪಂದನೆ ಕೊಡ್ತಾ ಇಲ್ಲ, ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೊಡ್ತಾರೆ. ಇದಾದ ಬಳಿಕ ಸುಮಾರು 2,000 ಕೋಟಿ ಏನು ಸೀಸ್ ಆಗಿದೆ ಅನ್ನುವಂಥ ಆರೋಪ ಇತ್ತು. ಜೊತೆಗೆ ಆ ಒಂದು ಅಮೌಂಟ್ಗಳನ್ನ ನೀವೇ ಇಟ್ಟುಕೊಳ್ಳಿ, ಆದರೆ 15 ದಿನ ಮತ್ತೆ ಕಸ್ಟಡಿ ಯಾಕೆ ಕೇಳ್ತಾ ಇದ್ದೀರಾ ಅನ್ನುವಂಥ ಹಂತದಲ್ಲಿ ವೀರೇಂದ್ರ ಪಪ್ಪಿ ಅವರ ಪರ ವಕೀಲರಾಗಿರುವಂಥ ಚಂದ್ರಮೌಳಿ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ. ಇಲ್ಲಿ ಕಸ್ಟಡಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಟಾರ್ಚರನ್ನು ಮಾಡ್ತಾ ಇದ್ದಾರೆ. ಡೋರ್ ಲಾಕ್ ಮಾಡಿಕೊಂಡು ಇವರನ್ನ ವಿಚಾರಣೆ ಮಾಡುವಂಥದ್ದಾಗಿರ್ಬೋದು, ಸರಿಯಾದಂಥ ಊಟ ಆಗಿರ್ಬೋದು, ನೀರನ್ನು ಕೊಡದೇ ಇರುವಂಥ ಕಾರಣಗಳನ್ನ ಈ ಹಿಂದೆ ಕೂಡ ಅವರು ಅಲ್ಲಿ ಪ್ರಸ್ತಾಪ ಪಡಿಸಿದ್ರು. ಅದು ಅಲ್ಲದೆ ಈಗ ಅವ್ರು ಹೇಳ್ತಾ ಇರುವಂಥದ್ದು, ಆ ಹಣವನ್ನು ನೀವು ಸೀಸ್ ಆಗಿರೋ ಹಣವನ್ನು ಇಟ್ಕೊಳ್ಳಿ, ನೀವು ತನಿಖೆಯನ್ನು ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಿ, ಆದರೆ ಕಸ್ಟಡಿ ಪಡೆದುಕೊಂಡು ವೈಯಕ್ತಿಕವಾಗಿ ಇವ್ರನ್ನ ಟಾರ್ಚರ್ ಮಾಡುವಂಥದ್ದು ಎಷ್ಟು ಸರಿ? ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ, ತನಿಖೆಗೆ ಬೇಕಾದರೆ ನೀವು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂಥ ವಾದವನ್ನು ಇಲ್ಲಿ ಚಂದ್ರಮೌಳಿಯವರು ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಕೆಲ ಕಾಲ ಒಂದು ವಿಚಾರಣೆಯನ್ನು ಮುಂದೂಡಣೆ ಮಾಡಲಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿ ಅರವಿಂದ್. ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ದಂಧೆಯ ಆರೋಪ ನ್ಯಾಯಾಧೀಶರ ಮುಂದೆ ಶಾಸಕ ಪಪ್ಪಿ ಹಾಜರ್. ಮತ್ತೆ 15 ದಿನ ಕಸ್ಟಡಿಗೆ ಕೇಳಿದೆ ಇಡಿ. ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರ ನೀಡ್ತಾ ಇಲ್ಲ. ವಿಚಾರಣೆ ಇನ್ನೂ ಆಗಬೇಕಾಗಿದೆ, ಹಿಂಗಾಗಿ ಕಸ್ಟಡಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದೆ ಇಡಿ. 15 ದಿನ ಕಸ್ಟಡಿಗೆ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಕಾರಣ ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರವನ್ನು ನೀಡ್ತಾ ಇಲ್ಲ. ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ, ಸ್ವಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ. ಇಡಿ ಪರ ವಕೀಲ ಪ್ರಮೋದ್ ಚಂದ್ರ ಈ ರೀತಿ ವಾದ ಮಂಡಿಸಿದ್ದಾರೆ. ಕೆಲಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಗೊತ್ತು ಅಂತಾನು ಹೇಳ್ತಾ ಇಲ್ಲ, ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ, ಸ್ವಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ, ಅವರು ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಇನ್ನೂ 15 ದಿನಗಳ ಕಸ್ಟಡಿಯ ಅಗತ್ಯ ಇದೆ ಅಂತ ಹೇಳಿ ಇಡಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಈಗ ಸದ್ಯ ಕೆಲ ಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ವೀರೇಂದ್ರ ಪಪ್ಪಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಮತ್ತು ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇನ್ನೂ 15 ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದೆ. ಏನಾಗ್ಬೋದು? ಎಸ್ ಶ್ರೀಪಾದ್, ಬೆಟ್ಟಿಂಗ್ ಆರೋಪ ಪ್ರಕರಣ ಹಿನ್ನೆಲೆ ಚಿತ್ರದುರ್ಗದ MLA
ವೀರೇಂದ್ರ ಪಪ್ಪಿ ಅವರನ್ನ ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇತ್ತು. ಸುಮಾರು 6 ದಿನಗಳ ಕಾಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಇವತ್ತಿಗೆ ಈ ಒಂದು ಕಸ್ಟಡಿಯ ಅವಧಿ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಅವರನ್ನು ಒಪ್ಪಿಸಲಾಯಿತು. ಅವರಿಗೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅಲ್ಲಿ ಇಡಿ ಪರ ವಕೀಲರಾಗಿರುವಂಥ ಪ್ರಮೋದ್ ಅವರು ಸುದೀರ್ಘವಾದಂಥ ವಾದ ಮಂಡನೆ ಮಾಡಿದ್ರು. ಪ್ರಮುಖವಾಗಿ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ಬಹುತೇಕವಾದಂಥ ಒಂದು ಆರೋಪಗಳಂತಂದರೆ ಅವರು ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ, ಅಂದರೆ ಸ್ಪಂದಿಸ್ತಾ ಇಲ್ಲ, ಉತ್ತರಗಳನ್ನ ಕೊಡ್ತಾ ಇಲ್ಲ. ಜೊತೆಗೆ ಅವರ ಸ್ವ ಇಚ್ಛೆ ಹೇಳಿಕೆ ಅಂತ ಏನು ಹೇಳ್ತೀವಿ, ಅಂದರೆ ಆ ಆರೋಪಿಗೆ ಆ ಒಂದು ನಡೆದಂಥ ಘಟನೆಗಳ ಬಗೆಗೆ, ಅವರ ಮೇಲೆ ಬಂದಂಥ ಆರೋಪಗಳ ಬಗೆಗೆ ಏನು ಹೇಳ್ತೀರಿ ಅನ್ನುವಂಥ ಕೆಲವು ಬೇಸಿಕ್ ಪ್ರಶ್ನೆಗಳಿರ್ತಾವಲ್ಲ, ಆ ಒಂದು ಹೇಳಿಕೆಯನ್ನು ಪಡೆದುಕೊಂಡಿರ್ತಾರೆ. ಆ ಹೇಳಿಕೆಗೂ ಕೂಡ ಅವರು ಸರಿಯಾದಂಥ ಸಹಿ ಮಾಡ್ತಾ ಇಲ್ಲ, ಸ್ಪಂದನೆ ಕೊಡ್ತಾ ಇಲ್ಲ, ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೊಡ್ತಾರೆ. ಇದಾದ ಬಳಿಕ ಸುಮಾರು 2,000 ಕೋಟಿ ಏನು ಸೀಸ್ ಆಗಿದೆ ಅನ್ನುವಂಥ ಆರೋಪ ಇತ್ತು. ಜೊತೆಗೆ ಆ ಒಂದು ಅಮೌಂಟ್ಗಳನ್ನ ನೀವೇ ಇಟ್ಕೊಳ್ಳಿ, ಆದರೆ 15 ದಿನ ಮತ್ತೆ ಕಸ್ಟಡಿ ಯಾಕೆ ಕೇಳ್ತಾ ಇದ್ದೀರಾ ಅನ್ನುವಂಥ ಹಂತದಲ್ಲಿ ವೀರೇಂದ್ರ ಪಪ್ಪಿ ಅವರ ಪರ ವಕೀಲರಾಗಿರುವಂಥ ಚಂದ್ರಮೌಳಿ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ. ಇಲ್ಲಿ ಕಸ್ಟಡಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಟಾರ್ಚರನ್ನು ಮಾಡ್ತಾ ಇದ್ದಾರೆ. ಡೋರ್ ಲಾಕ್ ಮಾಡಿಕೊಂಡು ಇವರನ್ನ ವಿಚಾರಣೆ ಮಾಡುವಂಥದ್ದಾಗಿರ್ಬೋದು, ಸರಿಯಾದಂಥ ಊಟ ಆಗಿರ್ಬೋದು, ನೀರನ್ನು ಕೊಡದೇ ಇರುವಂಥ ಕಾರಣಗಳನ್ನ ಈ ಹಿಂದೆ ಕೂಡ ಅವರು ಅಲ್ಲಿ ಪ್ರಸ್ತಾಪಪಡಿಸಿದ್ರು. ಅದು ಅಲ್ಲದೆ ಈಗ ಅವ್ರು ಹೇಳ್ತಾ ಇರುವಂಥದ್ದು, ಆ ಹಣವನ್ನು ನೀವು ಸೀಸ್ ಆಗಿರೋ ಹಣವನ್ನು ಇಟ್ಕೊಳ್ಳಿ, ನೀವು ತನಿಖೆಯನ್ನು ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಿ, ಆದರೆ ಕಸ್ಟಡಿ ಪಡೆದುಕೊಂಡು ವೈಯಕ್ತಿಕವಾಗಿ ಇವ್ರನ್ನ ಟಾರ್ಚರ್ ಮಾಡುವಂಥದ್ದು ಎಷ್ಟು ಸರಿ? ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ, ತನಿಖೆಗೆ ಬೇಕಾದರೆ ನೀವು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂಥ ವಾದವನ್ನು ಇಲ್ಲಿ ಚಂದ್ರಮೌಳಿಯವರು ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಕೆಲ ಕಾಲ ಒಂದು ವಿಚಾರಣೆಯನ್ನು ಮುಂದೂಡಣೆ ಮಾಡಲಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿ ಅರವಿಂದ್. ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ದಂಧೆಯ ಆರೋಪ ನ್ಯಾಯಾಧೀಶರ ಮುಂದೆ ಶಾಸಕ ಪಪ್ಪಿ ಹಾಜರ್. ಮತ್ತೆ 15 ದಿನ ಕಸ್ಟಡಿಗೆ ಕೇಳಿದೆ ಇಡಿ. ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರ ನೀಡ್ತಾ ಇಲ್ಲ, ವಿಚಾರಣೆ ಇನ್ನೂ ಆಗಬೇಕಾಗಿದೆ, ಹೀಗಾಗಿ ಕಸ್ಟಡಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದೆ ಇಡಿ. 15 ದಿನ ಕಸ್ಟಡಿಗೆ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಕಾರಣ ವಿಚಾರಣೆಗೆ ವೀರೇಂದ್ರ ಪಪ್ಪಿ ಸಹಕಾರವನ್ನು ನೀಡ್ತಾ ಇಲ್ಲ, ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ, ಸ್ವ ಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ. ಇಡಿ ಪರ ವಕೀಲ ಪ್ರಮೋದ್ ಚಂದ್ರ ಈ ರೀತಿ ವಾದ ಮಂಡಿಸಿದ್ದಾರೆ. ಕೆಲ ಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಗೊತ್ತು ಅಂತಾನು ಹೇಳ್ತಾ ಇಲ್ಲ, ಗೊತ್ತಿಲ್ಲ ಅಂತಾನು ಹೇಳ್ತಾ ಇಲ್ಲ, ಸ್ವ ಇಚ್ಛೆ ಹೇಳಿಕೆಗೂ ಸಹಿ ಮಾಡ್ತಾ ಇಲ್ಲ, ಅವರು ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಇನ್ನೂ 15 ದಿನಗಳ ಕಸ್ಟಡಿಯ ಅಗತ್ಯ ಇದೆ ಅಂತ ಹೇಳಿ ಇಡಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಈಗ ಸದ್ಯ ಕೆಲ ಕಾಲ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ವೀರೇಂದ್ರ ಪಪ್ಪಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಮತ್ತು ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇನ್ನೂ 15 ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾ ಇದೆ. ಏನಾಗ್ಬೋದು? ಶ್ರೀಪಾದ್, ಬೆಟ್ಟಿಂಗ್ ಆರೋಪ ಪ್ರಕರಣ ಹಿನ್ನೆಲೆ ಚಿತ್ರದುರ್ಗದ MLA ವೀರೇಂದ್ರ ಪಪ್ಪಿ ಅವರನ್ನ ಈಗಾಗಲೇ ಇಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇತ್ತು. ಸುಮಾರು 6 ದಿನಗಳ ಕಾಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಇವತ್ತಿಗೆ ಈ ಒಂದು ಕಸ್ಟಡಿಯ ಅವಧಿ ಅಂತ್ಯವಾದಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಅವರನ್ನು ಒಪ್ಪಿಸಲಾಯಿತು. ಅವರಿಗೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅಲ್ಲಿ ಇಡಿ ಪರ ವಕೀಲರಾಗಿರುವಂಥ ಪ್ರಮೋದ್ ಅವರು ಸುದೀರ್ಘವಾದಂಥ ವಾದ ಮಂಡನೆ ಮಾಡಿದ್ರು. ಪ್ರಮುಖವಾಗಿ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ಬಹುತೇಕವಾದಂಥ ಒಂದು ಆರೋಪಗಳಂತಂದರೆ ಅವರು ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ, ಅಂದರೆ ಸ್ಪಂದಿಸ್ತಾ ಇಲ್ಲ, ಉತ್ತರಗಳನ್ನ ಕೊಡ್ತಾ ಇಲ್ಲ. ಜೊತೆಗೆ ಅವರ ಸ್ವ ಇಚ್ಛೆ ಹೇಳಿಕೆ ಅಂತ ಏನು ಹೇಳ್ತೀವಿ, ಅಂದರೆ ಆ ಆರೋಪಿಗೆ ಆ ಒಂದು ನಡೆದಂಥ ಘಟನೆಗಳ ಬಗೆಗೆ, ಅವರ ಮೇಲೆ ಬಂದಂಥ ಆರೋಪಗಳ ಬಗೆಗೆ ಏನು ಹೇಳ್ತೀರಿ ಅನ್ನುವಂಥ ಕೆಲವು ಬೇಸಿಕ್ ಪ್ರಶ್ನೆಗಳಿರ್ತಾವಲ್ಲ, ಆ ಒಂದು ಹೇಳಿಕೆಯನ್ನು ಪಡೆದುಕೊಂಡಿರ್ತಾರೆ. ಆ ಹೇಳಿಕೆಗೂ ಕೂಡ ಅವರು ಸರಿಯಾದಂಥ ಸಹಿ ಮಾಡ್ತಾ ಇಲ್ಲ, ಸ್ಪಂದನೆ ಕೊಡ್ತಾ ಇಲ್ಲ, ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೊಡ್ತಾರೆ. ಇದಾದ ಬಳಿಕ ಸುಮಾರು 2,000 ಕೋಟಿ ಏನು ಸೀಸ್ ಆಗಿದೆ ಅನ್ನುವಂಥ ಆರೋಪ ಇತ್ತು. ಜೊತೆಗೆ ಆ ಒಂದು ಅಮೌಂಟ್ಗಳನ್ನ ನೀವೇ ಇಟ್ಕೊಳ್ಳಿ, ಆದರೆ 15 ದಿನ ಮತ್ತೆ ಕಸ್ಟಡಿ ಯಾಕೆ ಕೇಳ್ತಾ ಇದ್ದೀರಾ ಅನ್ನುವಂಥ ಹಂತದಲ್ಲಿ ವೀರೇಂದ್ರ ಪಪ್ಪಿ ಅವರ ಪರ ವಕೀಲರಾಗಿರುವಂಥ ಚಂದ್ರಮೌಳಿ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ. ಇಲ್ಲಿ ಕಸ್ಟಡಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಟಾರ್ಚರನ್ನು ಮಾಡ್ತಾ ಇದ್ದಾರೆ. ಡೋರ್ ಲಾಕ್ ಮಾಡಿಕೊಂಡು ಇವರನ್ನ ವಿಚಾರಣೆ ಮಾಡುವಂಥದ್ದಾಗಿರ್ಬೋದು, ಸರಿಯಾದಂಥ ಊಟ ಆಗಿರ್ಬೋದು, ನೀರನ್ನು ಕೊಡದೇ ಇರುವಂಥ ಕಾರಣಗಳನ್ನ ಈ ಹಿಂದೆ ಕೂಡ ಅವರು ಅಲ್ಲಿ ಪ್ರಸ್ತಾಪಪಡಿಸಿದ್ರು. ಅದು ಅಲ್ಲದೆ ಈಗ ಅವ್ರು ಹೇಳ್ತಾ ಇರುವಂಥದ್ದು, ಆ ಹಣವನ್ನು ನೀವು ಸೀಸ್ ಆಗಿರೋ ಹಣವನ್ನು ಇಟ್ಕೊಳ್ಳಿ, ನೀವು ತನಿಖೆಯನ್ನು ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಿ, ಆದರೆ ಕಸ್ಟಡಿ ಪಡೆದುಕೊಂಡು ವೈಯಕ್ತಿಕವಾಗಿ ಇವ್ರನ್ನ ಟಾರ್ಚರ್ ಮಾಡುವಂಥದ್ದು ಎಷ್ಟು ಸರಿ? ಹಾಗಾಗಿ
ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ, ತನಿಖೆಗೆ ಬೇಕಾದರೆ ನೀವು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನುವಂಥ ವಾದವನ್ನು ಇಲ್ಲಿ ಚಂದ್ರಮೌಳಿಯವರು ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಕೆಲ ಕಾಲ ಒಂದು ವಿಚಾರಣೆಯನ್ನು ಮುಂದೂಡಣೆ ಮಾಡಲಾಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿ ಅರವಿಂದ್.